ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೊಮ್ಮೆ ಒಂದ್ಸಾರಿ ನಾನು ಇವತ್ತು ಬ್ಯಾಂಗ್ಳೂರ್ ಬಂದಿದ್ದೀನಿ. ಬ್ಯಾಂಗ್ಳೂರಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಆಲ್ಫಾ ಕಾರ್ಸಲ್ಲಿ. ಸೊ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಎಲ್ಲ ಇರುತ್ತೆ. ಸ್ಕ್ರೀನ್ ಮೇಲೂ ಕೂಡ ನಿಮಗೆ ನಂಬರ್ಸ್ ಕೊಟ್ಟಿದ್ದೀನಿ. ನಿಮಗೆ ಯಾವ ಥರ ಗಾಡಿ ಇಷ್ಟ ಆಯಿತು ಅಂತ ಇದ್ದರೆ ದಯವಿಟ್ಟು ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಮಾತಾಡಿ, ಅಥವಾ ಡೈರೆಕ್ಟಾಗಿ ಬನ್ನಿ. ಅಲ್ಲಿಂದ ಬೇಕಂದ್ರೂ ಕೂಡ ನೀವು ಬುಕ್ ಮಾಡಿ ಅಡ್ವಾನ್ಸು ಕೂಡ ಪೇ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ನೋಡ್ತೀನಿ ಅಂದರೂ ಕೂಡ ಪರವಾಗಿಲ್ಲ, ಬಂದು ನೋಡ್ಬೋದು. ಸೊ ನಮ್ಮ ಜೊತೆ ಇವತ್ತು ವಸೀಮ್ ಅವ್ರು ಜಾಯ್ನ್ ಆಗಿದ್ದಾರೆ. ಇವರ ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಕಂಪ್ಲೀಟ್ ಹೇಳ್ತಾರೆ, ಮತ್ತು ಬೆಸ್ಟ್ ಪ್ರೈಸ್ ಕೊಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಆಫರ್ ಸರ್, ಎಲ್ಲ ಪ್ರೀತಿ ಮಾಡೋರ ದಿನ ಅಂತ ಆಫರ್ ಕೊಡ್ತೀನಿ ಅಂತ, ಪ್ರೀತಿ ಮಾಡೋರಿಗೆ ಒಳ್ಳೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಪ್ರೈಸ್ ಏನು ಕೊಡ್ತಾರೆ ಅಂತ ಹುಡುಗಿ ಹುಡುಗನೇ ಮಾಡಬಾರ್ದು, ಎಲ್ಲಾರು ಮಾಡ್ಬೇಕು. ಹುಡುಗರು ಹುಡುಗಿಯರಿಗೆ ಅದು ಪ್ರೀತಿ ಇರ್ಬೇಕು. ಆ ಪ್ರೀತಿಯಿಂದ ಕೊಡ್ತಾ ಇರೋದು ಇದು ವ್ಯಾಲೆಂಟೈನ್ಸ್. ಹುಡುಗಿ ಹುಡುಗಾಗೆ ಇಲ್ಲ ಸರ್. ವ್ಯಾಲೆಂಟೈನ್ಸ್ ಅಂದ್ರೆ ಎಲ್ಲರ ಜೊತೆ ತಗೊಂಡ್ ಹೋಗ್ಬೋದು. ಬಂಪರ್ ಆಫರ್ ಈ ಸತಿ ಚಾನ್ಸ್ ನಲ್ಲಿ ಕೊಡ್ತೀನಿ ಗಾಡಿಗಳು. ಫಸ್ಟ್ ಗಾಡಿನ ತೋರಿಸ್ತೀನಿ. 1 ಲಕ್ಷ ಒಳಗಡೆ ಬೇಕು ಗಾಡಿ. ಅದನ್ನು ನಿಮ್ಗೆ ಬೇಸಿಕ್ ಗಾಡಿ ಇಲ್ಲ, ಅದನ್ನು ಲೋಡೆಡ್ ಗಾಡಿ ಕೊಡ್ತೀನಿ. ಪೋಸ್ಟರಿಂಗ್ ಎಸಿ ನಿಮ್ಗೆ ಸರ್ ಒಂದು 2 ವೀಲರ್ ಸಿಗಲ್ಲ. ನಂದು ಬರ್ಗ್ಮನ್ ತೋರಿಸಿ ಹೋಗಿದೆ, ಆಕ್ಸೆಸ್ ತೋರಿಸಿ. ಇನ್ನೊಂದು ಆಕ್ಸೆಸ್ ಇದೆ ಇಲ್ಲಿ ತೋರಿಸಿ ಸರ್. ಕ್ಯಾಮ್ರಾ 1,60,000 ತಗೊಂಡಿರೋದು. ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ? 99,999 $99,999 ರೂಪಾಯಿ ಕೊಡ್ತೀನಿ. ₹1 ಕಮ್ಮಿ, ಬರೀ 1 ಲಕ್ಷ ಒಳಗಡೆ ಅಂತ ಹೇಳ್ಬಿಟ್ಟಿದ್ದೀನಲ್ಲ. ₹1 ಡಿಸ್ಕೌಂಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದೀನಿ. 1 ಲಕ್ಷ ಒಳಗಡೆ 99,999 ಈ ಗಾಡಿ ಕೊಡ್ತೀನಿ. ಎಲ್ಲ ಫ್ಯೂಚರ್ ಇರುವ ಗಾಡಿ. 2008 ಪೌಂಡ್, ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಇದೆ ಈ ಗಾಡಿನಲ್ಲಿ. ಈ ಗಾಡಿ ಕೊಡ್ತೀನಿ. ಸೊ ಹಾಗೆ ನೋಡ್ತಾ ಇದ್ರ ನೆಕ್ಸ್ಟ್ ಇವ್ರ ಹತ್ರ ಬೀಟ್ ಸಿಗುತ್ತೆ. ಒಂದಲ್ಲ ಎರಡು ಬೀಟ್ ಸಿಗುತ್ತೆ. ಎರಡು ಬೀಟ್ ಇದೆ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಸಿಗುತ್ತೆ. ಯಾಕೆ ಹಿಂದೆ ಮುಂದೆ ನಿಲ್ಸಿರೋದು ಹೇಳಿ? ಮುಂದೆ ಸ್ಟೆಪ್ನು ಕಾಣಿಸ್ಬೇಕು, ಹಿಂದೆ ಸ್ಟೆಪ್ನು ಕಾಣಿಸ್ಬೇಕು. ಅದಕ್ಕೆ ಮುಂದೆನು ಹಿಂದೆನು ಎರಡು ಸ್ಪೇಸ್ ನಲ್ಲಿ ನಿಲ್ಸಿದ್ವಿ ನೋಡಿ. ನೋಡ್ಕೊಳ್ಳಿ ಆರಾಮಾಗಿ ಗಾಡಿ. ಮುಂದೆನು ಶೇಪ್ ತೋರಿಸ್ತಾ ಇದೆ, ಹಿಂದೆನು ಶೇಪ್ ತೋರಿಸ್ತಾ ಇದೆ. ಸೇಮ್ ಬರೋದು ವ್ಯಾಲ್ಯೂ. ಇದು ಬರೀ ಏನ್ ಪೆಟ್ರೋಲ್ ಡಿಫ್ರೆಂಟ್ ಹೇಳಿ ಸರ್. ಪೆಟ್ರೋಲ್ ಡಿಫ್ರೆಂಟ್, ಔಳಿ ಜೌಳಿ ಹೇಳ್ತಾರಲ್ಲ ಆ ತರ ಇದು ಪೆಟ್ರೋಲ್, ಇದು ಡೀಸೆಲ್. ಮಾಡಲ್ನು ಸೇಮ್. ಇದೂನು 12, ಇದೂನು 12. ಇದು ಬಂದು ಪೆಟ್ರೋಲ್ ಗಾಡಿ. ನಿಮಗೆ ಪೆಟ್ರೋಲ್ ಡೀಸೆಲ್ ಒಂದೇ ಒಂದು ರೇಟ್ಗೆ ಕೊಟ್ಬಿಡ್ತೀನಿ. ಚಾನ್ಸ್ ನಲ್ಲಿ 1.5 ಲಕ್ಷಗೆ. ಇದು 1.5 ಲಕ್ಷ, ಇದು 1.5 ಲಕ್ಷಗೆ ಕೊಡ್ತೀನಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಶವರ್ಲೆಟ್ ಬಿಟ್ಟು ಏನ್ ಸರ್ ಇಷ್ಟು ಹೆವಿ ಮಾಡಲ್ ಕೊಡ್ತಾ ಇದ್ದೀರಾ? ಅದನ್ನು ಇಷ್ಟು ಕಮ್ಮಿಗೆ ಕೊಡ್ತಾ ಇದ್ದೀರಾ? ನಮಗೆ ಲೋನ್ನು ಬೇಕು ಸರ್, ನಮ್ಮ ಹತ್ರ ಪೇಮೆಂಟ್ ಇಲ್ಲ ಸರ್, ನಮ್ಮ ಹತ್ರ ಒಂದು 10-20 ಸಾವಿರ ಇದೆ, ಬನ್ನಿ 0 ಡೌನ್ ಪೇಮೆಂಟ್ಗೇನು ಕೊಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ 1.5 ಲಕ್ಷಗೆ 7 ಗಾಡಿನು ಪೌಂಡ್, ಪೋಸ್ಟರಿಂಗ್ ಎಸಿ, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ ಬರೀ 1.5 ಲಕ್ಷಗೆ. ಮಾಡಲ್ ಹೇಳಿ ಸರ್. 2 ಮಾಡಲ್ ಹೇಳಿ ಸರ್. ಮಾಡಲ್ ಸರ್. ಒಂದು ಪೆಟ್ರೋಲ್, ಒಂದು ಡೀಸೆಲ್. 2 12. ಓಕೆ ಸರ್. ಹಂಗೆ ಒಂದು ಸ್ಕೋಡಾ ಕೂಡ ಇರುತ್ತೆ. ಡೀಟೇಲ್ಸ್ ಹೇಳಿ ಸರ್. ಇದು ಸರ್ ಒಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದ್ದೀರಾ ನೀವು? ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ ಸರ್? ನಮ್ಮ ಹತ್ರ ಕಾಸಿಲ್ಲ ಸರ್. BMW ನಲ್ಲಿ ಓಡಾಡಕ್ಕೆ, ಬೆನ್ಸ್ ನಲ್ಲಿ ಓಡಾಡಕ್ಕೆ, ಆಡಿ ನಲ್ಲಿ ಓಡಾಡಕ್ಕೆ ನಮ್ಮ ಹತ್ರ ಕಾಸಿಲ್ಲ. ನಮ್ಗೆ ಆಲ್ಟೋ ಇಂದ ಕಮ್ಮಿ ಪ್ರೈಸ್ಗೆ ಗಾಡಿ ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ. ವಸೀಮ್ ಕೊಡ್ತಾನೆ. ಯಾವ್ದು ಸ್ಕೋಡಾ ಅಕ್ಟೋವಿಯಾ ಯಾವ ತರ ಇದೆ? ಬರೀ ಹಿಂದೆ ಪೂರ್ತಿ ಶೇಪ್ ತೋರಿಸಿ ಸರ್. ನೀವು ಹೋಗಿ ಸರ್, ರೈಟ್ ರೌಂಡ್ ಹೋಗಿ ತೋರಿಸ್ಬೇಕು ಯಾವ ತರ ಇದೆ ಗಾಡಿ ಅಂತ. ಸೈಕ್ ಆಗ್ಬೇಕು ಗಾಡಿ ನೋಡ್ಕೊಂಡು. ಅಷ್ಟು ಜಬರ್ದಸ್ತ್ ಇದೆ ಗಾಡಿ. ಇದ್ರಲ್ಲಿ ಏನ್ ಬೇಸಿಕ್ ಹೇರ್ ಬ್ಯಾಗ್ ಗಾಡಿ ಸರ್. ಇದು 4 ಪೌಂಡ್ ಪೋಸ್ಟರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡೀಪ್ ಆಗೋ ಸ್ಟೇರಿಂಗ್ ಬಂದ್ಕೊಂಡ್ರು ಎಲ್ಲ ಫ್ಯೂಚರ್ಸ್ ಸಮೇತ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ. ಇವಾಗ ಶೋರೂಮ್ ಇಂದ ಲಾಂಚ್ ಆಗಿರ್ಬೋದು. ಆ ತರ ಅಷ್ಟು ವೆಲ್ ಮೇಂಟೈನ್ ಆಗಿದೆ ಸರ್. ಡೀಸೆಲ್ ಸರ್, ತಲೆನೋವು ಸರ್. ಎಷ್ಟು ವರ್ಷ ಓಡಿದೆ. ಡೀಸೆಲ್ ಗಾಡಿ ಬೇಡ ಸರ್, ನಮ್ಗೆ ಪೆಟ್ರೋಲೇ ಬೇಕು. ನಮ್ಗೆ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಬನ್ನಿ ಪೆಟ್ರೋಲೇ ಕೊಡೋಣ ನಿಮ್ಗೆ. ಅದನ್ನು 2003 ಮಾಡಲ್, 2013 ಮಾಡಲ್, 23 ಮಾಡಲ್. ವೇಸ್ಟ್ ಈ ಗಾಡಿ ಮುಂದೆ. ಅಷ್ಟು ಜಬರ್ದಸ್ತ್ ಇದೆ ಈ ಗಾಡಿ. ಹೆಚ್ಚಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ. 2.60 ಕಮ್ಮಿ ಇಲ್ಲ. ಡೈರೆಕ್ಟ್ 1 ಲಕ್ಷ ಡೌನ್ ಮಾಡಿ 1,60,000 ಕೊಡ್ತೀನಿ ಸರ್. ಪ್ರೀಮಿಯಂ ಲಕ್ಸುರಿಯಸ್ BMW, ಬೆನ್ಸ್ ವೇಸ್ಟ್ ಇದ್ರ ಮುಂದೆ. ಸೂಪರ್ ಹೆಸರೇನ ಸೂಪರ್. ಇದು ಪೆಟ್ರೋಲ್ ಸರ್. ಇದು ಮನೆಯಲ್ಲ. ಡೀಸೆಲ್ ತುಂಬಾ ಕಮ್ಮಿ ರೇರ್ ನಮ್ಮ ಹತ್ರ. ಯಾಕಂದ್ರೆ ಮೇಂಟೆನೆನ್ಸ್ ಅವಿ ನೋಡಿ ಸರ್. ಇದು ಲಕ್ಸುರಿಯಸ್ ವೇರಿಯಂಟ್. ಜನಗಳಿ ಇದು ಏನಾದ್ರು ಸರ್ವಿಸ್ಗೆ ಡೀಸೆಲ್ ಗಾಡಿ ಬಂದ್ಬಿಟ್ರೆ ಹೆವಿ ಮೇಂಟೆನೆನ್ಸ್ ಇರುತ್ತೆ. ಅದಕ್ಕೆ ಪೆಟ್ರೋಲ್ ತಗೊಂಡ್ ಬಂದಿದ್ದೀನಿ. ಲೋ ಮೇಂಟೆನೆನ್ಸ್, ಆರಾಮಾಗಿ ಶೆಲ್ಫ್ ಪಡಿಬೇಕು, ಓಡ್ತಾ ಇರ್ಬೇಕು. ಆಲ್ ಓವರ್ ಇಂಡಿಯಾ ಓಡ್ಕೊಂಡ್ ಬಂದ್ಬಿಡಿ. ಕನ್ಯಾಕುಮಾರಿ U-turn ಮಾಡಿ ಆಮೇಲೆ ಫೋನ್ ಮಾಡ್ಬೇಕು. ಮಾಡಲ್ ಇದು ಮಾಡಲ್ ಬನ್ನಿ 2010 ಮಾಡಲ್ ಲಕ್ಸುರಿಯಸ್ ಪ್ರೀಮಿಯಂ ವೆಹಿಕಲ್. ಒಂದು ಶಿಫ್ಟ್ ಸಿಗಲ್ಲ ಸರ್. ಆ ಪ್ರೈಸ್ಗೆ ಕೊಡ್ತೀನಿ ಈ ಪ್ರೀಮಿಯಂ. ಇದರಲ್ಲಿ ಎಷ್ಟು ಹೇರ್ ಬ್ಯಾಗ್ ಹೇಳಿ? 8 ಹೇರ್ ಬ್ಯಾಗ್ ಬರುತ್ತೆ. ಟೋಟಲ್ 8 ಹೇರ್ ಬ್ಯಾಗ್. ಸೀಟ್ಸ್ ನಲ್ಲಿ, ಪಿಲ್ಲರ್ಸ್ ನಲ್ಲಿ, ಪೋಲ್ಸ್ ನಲ್ಲಿ, ಡ್ಯಾಶ್ ಬೋರ್ಡ್ ನಲ್ಲಿ, ಸ್ಟೇರಿಂಗ್ ನಲ್ಲಿ ಎಲ್ಲದು ಹೋಗಿ ಸೇಫ್ಟಿ ವೈಸ್. ಸನ್ರೂಫ್ ಆರಾಮಾಗಿ. ಏನಾದ್ರು ಫುಲ್ ಇದು ಇದೆ, ಬಿಸಿಲು ಇದೆ, ಸನ್ರೂಫ್ ಓಪನ್ ಮಾಡಿ ರೈಟ್ ತಗೊಳ್ಳಿ, ರೈಟ್ ಮಜಾ ತಗೊಳ್ಳಿ.
ಗಾಡಿದು ಅಷ್ಟು ಜಬರ್ದಸ್ತ್ ಇರುವ ಗಾಡಿ ಈ ಗಾಡಿ. ಏನ್ ಸರ್ ಇಷ್ಟು ಫೀಚರ್ ಹೇಳ್ಬಿಟ್ಟಿದ್ದೀರಾ, ಪ್ರೈಸ್ನು ಜಾಸ್ತಿ ಹೇಳ್ತೀರಾ, ಇಷ್ಟು ಲಕ್ಸುರಿ ಬೇಡ, ಬರೀ 3 ಲಕ್ಷ ಕೊಡ್ತೀನಿ, ಓನ್ಲಿ 3 lakhsಗೆ ಕೊಡ್ತೀನಿ. ಎಷ್ಟಕ್ಕೆ? ಓನ್ಲಿ 3 lakhsಗೆ. ಓನ್ಲಿ 3 lakhsಗೆ 2010 ಮಾಡಲ್ ಪೆಟ್ರೋಲ್ ಗಾಡಿ ನೋಡ್ತೀರಾ. ಇವತ್ತರ ಒಂದು ಟಾಟಾ ನ್ಯಾನೋ ಕೂಡ ಇರುತ್ತೆ ಬ್ಲೂ ಕಲರ್ ಅಲ್ಲಿ. ಗಾಡಿ ಮಾತ್ರ ನೋಡೋಕೆ ತುಂಬಾನೇ ಸೆಕ್ಸಿ ಇರುತ್ತೆ, ಜೊತೆಗೆ ಸ್ಟಿಕರಿಂಗ್ ಎಲ್ಲ ಆಗಿರುತ್ತೆ. ಡೀಟೇಲ್ಸ್ ಹೇಳಿ ಸರ್. ಸರ್ ನೀವು ಒಂದು ಗಾಡಿ ನೋಡ್ತಾ ಇದ್ದೀರಾ, ದೊಡ್ಡ ಮಾಡೆಲ್ ನೋಡ್ತಾ ಇದ್ದೀರಾ, ಬಜೆಟ್ ಚಿಕ್ ನೋಡ್ತಾ ಇದ್ದೀರಾ, ಅದೂ ನಿಮ್ಮ ಜೋಬ್ನಲ್ಲಿ ಕಾಸಿಲ್ಲ. ಸರ್ ನಮಗೆ 0 ಡೌನ್ ಪೇಮೆಂಟ್ಗೆ ಗಾಡಿ ಬೇಕು, ಬನ್ನಿ ನ್ಯಾನೋ ಕೊಡೋಣ. ನ್ಯಾನೋ 2014 ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ, ಇದರಲ್ಲಿ ನಿಮಗೆ ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. ಈ ಗಾಡಿ 2014 ಮಾಡಲ್ ನ್ಯಾನೋ, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಎಜ್ಗೆ ಕೊಟ್ಬಿಡ್ತೀನಿ ಹೇಳಿ, ಮಾರ್ಕೆಟ್ನಲ್ಲಿ ಹೋಗಿ ಸರ್, ಅದನ್ನು ಟ್ವಿಸ್ಟಲ್ಲೇ ಪವರ್ ಸ್ಟೇರಿಂಗ್ ಬರೋದು, ಪೌಂಡೋ ಸ್ಟೇರಿಂಗ್, AC ಎಲ್ಲ ಬರೋದು. ಬೇರೆ 2013-14 ಅದರಲ್ಲಿ ಎಲ್ಲ ಪೌಂಡೋ ಪವರ್ ಸ್ಟೇರಿಂಗ್, ಪೌಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರಲ್ಲ. ಇದರಲ್ಲಿ ಎಲ್ಲ ಫ್ಯೂಚರ್ಸ್ ಸಮೇತ ಬರೀ ನಿಮಿಷಗಳಿಗೆ 1,25,000ಗೆ 1,25,000ಗೆ ನಾನು ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟಾ? ಬನ್ನಿ ಸರ್ 0 ಡೌನ್ ಪೇಮೆಂಟ್ಗೆ. ಓಕೆ, ಜೊತೆಗೆ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಇರುತ್ತೆ. 2000 ಏನ್ ಮಾಡಲ್ ಸರ್? 12 14 ಸರ್ 14 ಮಾಡಲ್ದು ಸರ್. ಓಕೆ, 14 ಮಾಡಲ್ ಡೀಸೆಲ್ ಅಲ್ವಾ? ಸರ್ ಇದು 14 ಮಾಡಲ್ ರ್ಯಾಪಿಡ್. ಏನ್ ಸರ್ ಇಷ್ಟು ಲಕ್ಸುರಿಯಸ್ ಗಾಡಿ ಇದೆ ನಿಮ್ಮ ಹತ್ರ, ಇಷ್ಟು ದೊಡ್ಡಿದೆ, ನಮಗೆ 10-12 ಮೈಲೇಜ್ ಬರುತ್ತೆ ಸರ್. ನಮಗೆ ಮೈಲೇಜ್ ಪ್ರಾಬ್ಲಮ್ ಆಗುತ್ತೆ, ಬೇಡ. ಏನು 20+ ಮೈಲೇಜ್ ಬರುತ್ತೆ ಈ ಗಾಡಿ. ಎಷ್ಟು ಲಕ್ಸುರಿಯಸ್ ಗಾಡಿ, ಡೀಸೆಲ್ ಇದು. 20+ ಮೈಲೇಜ್ ಬರುತ್ತೆ, 100%. ಗೂಗಲ್ ರಿವ್ಯೂ ಮಾಡ್ಬೋದು ನೀವು. 20+ ಮೈಲೇಜ್ ಬರುವ ಗಾಡಿ, ಅದನ್ನು 14 ಮಾಡಲ್. ಯಾವ ಮಾಡಲ್ ಹೇಳಿ? 14 ಮಾಡಲ್. ಟಾಪ್ ಅಂಡ್ ಎಲಿಗೆನ್ಸ್ ಇದು, ವಿತ್ ಪೌಂಡೋ ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS. ಗಾಡಿ ಚೀಲ ಬರುತ್ತೆ ಇದರಲ್ಲಿ. ಇವು ಅವಾಗಿಂದ ಬಾಲಾಂಗಿ ಬ್ಯಾಗ್, ಹೇರ್ ಬ್ಯಾಗ್ ಅಂತ ಹೇಳ್ತಾ ಇದ್ರು, ಅದು ಹೇರ್ ಬ್ಯಾಗ್ ಗಾಡಿ ಚೀಲ ಅಂತ ಏರ್ ಬ್ಯಾಗ್ ಅಂತ ನಾನು ಹೇಳಿದೆ. ಗಾಳಿ ಚೀಲ ಬರುತ್ತೆ ಇದ್ರೊಳಗಡೆ, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. 2014 ಮಾಡಲ್ದು ಎಜ್ಗೆ ಕೊಟ್ಬಿಡ್ತೀನಿ ಹೇಳಿ. ಡೀಸೆಲ್ ಗಾಡಿ. ಎಲ್ಲದು ಹೋಗಿ ಹೇಳಿ. ಇವ್ರು ಹೇಳ್ತಾ ಇದ್ದಾರೆ 2 ನಿಮಿಷ ವಿಡಿಯೋ ಆಗಿದ್ದಾರೆ ಅಂತ. ಯಾಕಂದ್ರೆ ನಮ್ಮ ಜನಗಳು ನಾನು ಈ ತರ ವಿಡಿಯೋ ಮಾಡ್ತೀನಿ ಅಂತ ಎಲ್ಲ ಡೀಟೇಲ್ಸ್ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಒಂದು ಗಾಡಿ ಮೇಲೆ 1 ನಿಮಿಷ 2 ನಿಮಿಷ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗಬೇಕು. ಈ ಗಾಡಿ ತಗೊಳ್ತಾ ಇದ್ದಾರಲ್ಲ, ಫೋನ್ ಮಾಡಿ ಕೇಳ್ತಾರೆ, ಇಲ್ಲಿ ಅದು ನಮಗೆ ಗೊತ್ತಾಗಿಲ್ಲ ಸರ್, ಬೇರೆ ವಿಡಿಯೋ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಲೆಂತ್ ಹೋಗುತ್ತೆ, ಸ್ಕಿಪ್ ಮಾಡಬೇಡಿ. ಇವ್ರಿಗೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಪೂರ್ತಿ ಡೀಟೇಲ್ಸ್ A to Z ಡೀಟೇಲ್ಸ್ ಕೊಡೋದು ನಾವು. ಬೇರೆಯವ್ರ ತರ ಬರೀ ಮುಂದೆ ತೋರಿಸಿ ಹಿಂದೆ ತೋರ್ಸಲ್ಲ, ಆ ತರ ಇಲ್ಲ. ನಮ್ಮ ಹತ್ರ ಪೂರ್ತಿ ಡೀಟೇಲ್ಸ್ ಸಮೇತ ಕೊಡ್ತೀವಿ. ಹಿಂದೆ ಮುಂದೆ ಎಲ್ಲ ತೋರಿಸ್ತಾರೆ, ದಯವಿಟ್ಟು ನೋಡ್ತಾ ಇರಿ. ಪೂರ್ತಿ ತೋರಿಸ್ತೀವಿ ನಾವು. ಒಳಗಡೆ ಏನಿದೆ ಅದನ್ನು ತೋರಿಸ್ತೀನಿ. ಈ ಗಾಡಿ ನಿಮ್ಮ ವೀಕ್ಷಕರಿಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗಿದೆ, ಅದಕ್ಕೆ ಏನಿಲ್ಲ, ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈಸೂರಿಂದ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ ಹೇಳಿ? ಇವರು ಮೈಸೂರಿಂದ. ಇವರು ಪೂರ್ತಿ ಕರ್ನಾಟಕನಲ್ಲಿ ಓಡಾಡಿ ನಿಮ್ಗೋಸ್ಕರ ಬರೀ ವಿಡಿಯೋ ಮಾಡ್ತಾರೆ. ಯಾಕೆ ವಿಡಿಯೋ ಮಾಡ್ತಾರೆ? ನಮ್ಮ ವೀಕ್ಷಕರು, ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ಲಿ, ಅವ್ರಿಗೆ ಕಷ್ಟ ಆಗ್ಬಾರ್ದು. ಇವಾಗ ನೋಡಿ ಸರ್, ಒಂದು ಎಕ್ಸ್ಪೆನ್ಸಿವ್ ನಿಮಗೆ ಮಿನಿಮಮ್ 2-3,000 ಆಗುತ್ತೆ. ಒಂದು 4-5 ದಿವಸ ಟೈಮ್ ವೇಸ್ಟ್ ಆಗುತ್ತೆ ಗಾಡಿನಲ್ಲಿ ಓಡಾಡೋಕ್ಕೆ. ನಿಮಗೆ ಇದು ಎಲ್ಲ ಮೈಂಡ್ ಎಲ್ಲ ಖರಾಬ್ ಆಗ್ಬಿಡುತ್ತೆ. ಇದು ವಿಡಿಯೋನಲ್ಲಿ ಯಾವ ಗಾಡಿ ಬೇಕಂದ್ರೆ ನೀವು ನೋಡಿ ಆರಾಮಾಗಿ ತಗೊಂಡ್ಬೋದು ಅಲ್ಲ. ಅದಕ್ಕೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗಾಡಿಗೆ ಪ್ರೈಸ್ ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ 4,25,000. 14 ಮಾಡಲ್ ಡೀಸೆಲ್ ಗಾಡಿ, ಅದನ್ನು ರ್ಯಾಪಿಡ್. ಪ್ರೊಫೈಲ್ ಚೆನ್ನಾಗಿದೆ. 0 ಡೌನ್ ಪೇಮೆಂಟ್, ಒಂದು 20-30,000 ತಗೊಂಡ್ ಬನ್ನಿ, ಗಾಡಿ ಕೊಡ್ಬಿಡ್ತೀನಿ. 4,25,000 ರೂಪಾಯಿಗೆ ಮಾತ್ರ ಕೊಡ್ತಾರೆ. ನೆಕ್ಸ್ಟ್ ಗಾಡಿ ನೋಡ್ತಾ ಇದೀರಾ. ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಹೋಂಡಾ ಸಿಟಿ ಐವಿಟೆಕ್, ಅಂದ್ರೆ ನಿಮ್ಗೆ ಮಾಡಲ್ ಗಾಡಿ. ಡೀಟೇಲ್ಸ್ ಹೇಳಿ ಸರ್. ಸರ್ ಹೋಂಡಾ ಸಿಟಿ ಐವಿಟೆಕ್ ಇದು ಯಾವ ಗಾಡಿ ಹೇಳಿ? ಪುಷ್ ಬಟನ್ ಸ್ಟಾರ್ಟ್, ಸನ್ರೂಫ್. ಪುಷ್ ಬಟನ್ ಈಗ ಏನಿಲ್ಲ, ಜೋಬ್ನಲ್ಲಿ ಇಟ್ಕೊಳ್ಬೇಕು, ಪುಷ್ ಬಟನ್ ಸ್ಟಾರ್ಟ್ ಮಾಡಬೇಕು, ಸನ್ರೂಫ್ ಓಪನ್ ಮಾಡ್ಕೊಂಡು ಡ್ರೈವ್ದು ಮಜಾ ತಗೊಳ್ಬೇಕು. ಆ ತರ ಗಾಡಿ ಇದು. 2015 ಮಾಡಲ್, ಸೆಕೆಂಡ್ ಓನರ್. ಎಲ್ಲ ಫೀಚರ್ಸ್ ಸಮೇತ ಪೌಂಡೋ ಪವರ್ ಸ್ಟೇರಿಂಗ್, AC. ಇದರಲ್ಲಿ ಗಾಳಿ ಚೀಲ ಬರುತ್ತೆ. ಇದರಲ್ಲಿ ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, 6 ಲಕ್ಷನೂ ಬೇಡ, 5,90 ಬೇಡ, 5,80 ಕೊಡೋಣ. ಲೋನ್ ಸರ್, ನಿಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಒಂದು 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. ಇಲ್ಲಾಂದ್ರೆ ಒಂದು 50-60,000 ತಗೊಂಡ್ ಬನ್ನಿ, ಟಕ್ಕಂತ ಲೋನ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ಹೇಳಿ ಸರ್. ನಲ್ಲಿ ಸರ್ವಿಸ್ ಆಗಿರೋದು ಇಟಿಗ ನೋಡಿ, ಎಕ್ಸಲೆಂಟ್ ಹೈಬ್ರಿಡ್. ಇದು ಹೈಬ್ರಿಡ್ ಅಂದ್ರೆ ಪೆಟ್ರೋಲ್ ನಲ್ಲಿ ಮೈಲೇಜ್ ಒಳ್ಳೆ ಬರುತ್ತೆ. ಹೈಬ್ರಿಡ್ 20+ ಮೈಲೇಜ್ ಬರುತ್ತೆ. ಟಾಪ್ ಅಂಡ್ ZXi+. ಇದನ್ನು ಪುಷ್ ಬಟನ್ ಸಮೇತ ಬರುತ್ತೆ. ಇದರಲ್ಲಿ ನಿಮಗೆ ಡಿಫಾಗರ್, ಬ್ಯಾಕ್ ವೈಫ್ ಎಲ್ಲ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಅನ್ಕೊಂಡ್ರು ಪ್ಲಸ್ ಕ್ಯಾರಿಯರ್ನು ಬರುತ್ತೆ. ಮೇಲ್ಗಡೆ ಏನಾದರೂ ಲಗೇಜ್ ಮಾಡ್ಕೊಂಡು ಹೋಗಕ್ಕೆ ಸೌಂಡ್ ಮಾಡ್ತಾ ಇದೆ ಗಾಡಿ. ಇದು ಮಾಡಲಿ ಬಿಡಿ. ಗಾಡಿ ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಯಾವ್ದು ಹೇಳಿ? 2021 ಮಾಡಲ್, 2021 ಮಾಡಲ್ ಪೆಟ್ರೋಲ್ ವೇರಿಯಂಟ್, ZXi+.
ಪುಷ್ ಬಟನ್ ಸಮೇತ ಇರೋದು ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ಬಿಡ ನಾವು ಹೇಳಿ. ಮಾರ್ಕೆಟ್ ನಲ್ಲಿ ಎಷ್ಗೆ ಮಿನಿಮಮ್ 12 lakhs ಇಂದ ಕಮ್ಮಿ ಇಲ್ಲ ನಮ್ಗೆ. 11 lakhs ಬೇಡ, 10 lakhs ಬೇಡ, ಡೈರೆಕ್ಟ್ 9 lakhs ಕೊಡ್ತೀನಿ ಸರ್. 9 ಲಕ್ಷಕ್ಕೆ 2021 ಮಾಡಲ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇಟಿಗ ಕೊಡ್ತೀನಿ ಸರ್. ಲೋನ್ ಎಷ್ಟಾಗುತ್ತೆ ಸರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ನಲ್ಲಿ, ಇಲ್ಲಾಂದ್ರೆ 50,000 1 ಲಕ್ಷ ತಗೊಂಡ್ ಬನ್ನಿ ಗಾಡಿ ತಗೊಂಡ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಗಾಡಿ ಯಾವುದು ಸರ್ ಇದು ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ. ಇದು ವರ್ನಾ ಫ್ಲೂಯಿಡಿಕ್ ಎಸ್ಎಕ್ಸ್ ಆಪ್ಷನಲ್ ವೆಹಿಕಲ್. ಇದು ಎಸ್ಎಕ್ಸ್ ಆಪ್ಷನಲ್ ವೆಹಿಕಲ್ ನಲ್ಲಿ ನಿಮಗೆ 6 ಏರ್ ಬ್ಯಾಗ್ಸ್, ಇದರಲ್ಲಿ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಸನ್ ರೂಫ್ ಎಲ್ಲ ಬರುತ್ತದೆ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ, ತುಂಬಾ ಜಬರ್ದಸ್ತ್ ಕಂಡೀಷನ್ ನಲ್ಲಿ ಇದೆ. ಎಷ್ಟು ಏರ್ ಬ್ಯಾಗ್ ಹೇಳಿ? 6 ಏರ್ ಬ್ಯಾಗ್, ಸನ್ ರೂಫ್ ಬರುತ್ತೆ. ಸನ್ ರೂಫ್ ತರ್ತೀವಿ ಸರ್ ಮೇಲ್ಗಡೆ, ಸನ್ ರೂಫ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಲ್ಯಾಂಪ್ಸ್ ಎಲ್ಲ ಬರುತ್ತೆ, ಎಲ್ಲ ಫ್ಯೂಚರ್ ಸಮೇತ. ಈ ಗಾಡಿ ನಿಮಿಷ್ಕರಿಗೆ ಮಾರ್ಕೆಟ್ ನಲ್ಲಿ 10 ಲಕ್ಷದಿಂದ ಕಮ್ಮಿ ಇಲ್ಲ. 9 ಲಕ್ಷನೂ ಬೇಡ, 8.5 ಲಕ್ಷನೂ ಬೇಡ, 7.5 ಲಕ್ಷ ಕೊಡೋಣ ಬರೀ. 7,50,000ಗೆ 2018 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಎಸ್ಎಕ್ಸ್ ಆಪ್ಷನಲ್ 6 ಏರ್ ಬ್ಯಾಗ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಪೆಟ್ರೋಲ್ದು 60,000 ಓಡಿರೋದು ಗಾಡಿ ಬರೀ 7.5 ಲಕ್ಷ ಕೊಡೋಣ. ವಾಲ್ಕ್ಸ್ವ್ಯಾಗನ್ ವೆಂಟೋ ಅದು. ಇದು ನೋಡಿ ಗಾಡಿ ಯಾವ ತರ ಇದೆ, ಗಿಲಿ 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 ಅಂತ ಇದೆ ಗಾಡಿ. ಅಷ್ಟು ಜಬರ್ದಸ್ತ್ ಇದೆ, ಫ್ರೆಶ್ ಬಂದಿರೋದು ಗಾಡಿ. ನೋಡ್ತಾ ಇದ್ರೆ ನೋಡ್ಕೊಂಡು ಇರಬೇಕು. ಒಂದು ಮದುವೆದು ಹೆಣ್ಣು ನೋಡಿದ್ದೀರಾ, ಸೇಮ್ ಆ ಥರ ಇದೆ ನೋಡಿ ಗಾಡಿ. ಬನ್ನಿ ಒಳಗಡೆ ಫೀಚರ್ಸ್ ತಿಳಿಸ್ಕೊಡ್ತೀನಿ ನಿಮಗೆ. ಇದು ಟಾಪ್ ಆ್ಯಂಡ್ ಹೈಲೈನ್ ವೆಹಿಕಲ್. ಇದು ಇದರಲ್ಲಿ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಎಲ್ಲ ಫ್ಯೂಚರ್ಸ್ ಸಮೇತ. 11 ಮಾಡಲ್. ಯಾವ ಮಾಡಲ್ ಹೇಳಿ? 11 ಮಾಡಲ್. ಮಾರ್ಕೆಟ್ನಲ್ಲಿ 380 ಇಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, ಹೈಲೈನ್ ಗಾಡಿ ಕೊಡ್ತೀನಿ ನಾನು. ವಾಲ್ಕ್ಸ್ವ್ಯಾಗನ್ ವೆಂಟೋ 2,80,000ಗೆ ಇದು ವೆಂಟೋ ಕೊಟ್ಬಿಡ್ತೀನಿ ಸರ್. ಸರ್ ನೀವು ಇದು ಡಸ್ಟರ್ ನೋಡಿದ್ದೀರಾ? ಡಸ್ಟರ್ ನೆಕ್ಸ್ಟ್ ವರ್ಷನ್ ಕ್ಯಾಪ್ಚರ್. ಇದು ನೆಕ್ಸ್ಟ್ ವರ್ಷನ್ನೇ ಇದು ಕ್ಯಾಪ್ಚರ್, ಹೊಸ ವರ್ಷನ್ ಇದು. ಸರ್ ಒಂದು ದೊಡ್ಡ ಗಾಡಿ ಬೇಕು ಸರ್, ಒಂದು ಚಿಕ್ಕ ಬಜೆಟ್ನಲ್ಲಿ ಬೇಕು, ಪ್ರೈಸಿಂಗ್ನಲ್ಲಿನೂ ಬೇಕು, ಲೋನು ಆಗಬೇಕು ನಮಗೆ, ಎಲ್ಲ ಇದು ಎಲ್ಲ ಕಂಡೀಷನ್ನಲ್ಲಿ ಬೇಕು ಗಾಡಿ ನಮಗೆ. ಅಂದರೆ ಡೈರೆಕ್ಟಾಗಿ ಇಲ್ಲಿ ಬನ್ನಿ. ಅಲ್ಫಾ ಕಾರ್ಸ್ಗೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 33,000 ಓಡಿದೆ ಸರ್. 33,000 ರೆಕಾರ್ಡೆಡ್ ಓಡಿರೋದು ಗಾಡಿ. ಇದು ಸಿಂಗಲ್ ಓನರ್ ವೆಹಿಕಲ್, 2018 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ಎಲ್ಲ ಪೂರ್ತಿ ಫ್ಯೂಚರ್ಸ್ ಬರುತ್ತೆ ಸರ್. ನಿಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಒಂದ್ಸತಿ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ, ಹೊಸಬ್ರು ಇರ್ತಾರೆ, ಗಾಡಿ ಬಗ್ಗೆ ನಾಲೆಜ್ ಇರಲ್ಲ. ಅವ್ರಿಗೆ ಹೇಳ್ಬಿಡ್ತೀನಿ. ನಾಲೆಜ್ ಇರೋರು ಗೂಗಲ್ ಟೆಕ್ಸ್ಟ್ ಮಾಡ್ಕೊತಾರೆ, ಓದಿರ್ತಾರಲ್ಲ. ಸ್ವಲ್ಪ ಜನ ಪಾಪ ಓದಿರಲ್ಲ, ಅವ್ರಿಗೋಸ್ಕರ ನಾನು ಹೇಳೋದು ಸರ್. ಬರೀ ಎಲ್ಲ ಫ್ಯೂಚರ್ಸ್ ಸಮೇತ. ನಮ್ಮ ವಿಡಿಯೋ ಲೆಂತ್ ಹೋಗುತ್ತೆ, ಯಾಕಂದ್ರೆ ಎಲ್ಲ ಗೊತ್ತಾಗಬೇಕು, ಎಲ್ಲ ನಾಲೆಜ್ ಗೊತ್ತಾಗಬೇಕು. ಆ ಕಾರಣಕ್ಕೆ ಸ್ವಲ್ಪ ಲೆಂತ್ ಹೋಗುತ್ತೆ, ಸ್ಕಿಪ್ ಮಾಡಬೇಡಿ ವಿಡಿಯೋಗೆ. ಈ ಗಾಡಿ ನಿಮಗೆ ಕ್ಯಾಪ್ಚರ್, 4 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ 18 ಮಾಡಲ್ ಸಿಂಗಲ್ ಓನರ್ 33,000 ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಸ್ಗೆ ಬರೀ 6 ಲಕ್ಷಕ್ಕೆ ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ 6 lakhs ಕೊಡ್ತೀನಿ. ಅದು ಪೆಟ್ರೋಲ್ ವೇರಿಯಂಟ್. ಅದೂನು ಇದು ಹೋಂಡಾ ಸಿಟಿ. ಯಾವ ಮಾಡಲ್ ಹೇಳಿ? 2016 ಮಾಡಲ್, 2016 ಮಾಡಲ್ ಗಾಡಿ. ಇದು VMT ಟಾಪ್ ಆ್ಯಂಡ್ ವೇರಿಯಂಟ್. ಇದು VMT ಅಂದರೆ ಟಾಪ್ ಆ್ಯಂಡ್ ವೇರಿಯಂಟ್. ಇದು ಸೆಕೆಂಡ್ ಓನರ್ ಆಗಿರೋದು, 40,000 ಓಡಿರೋದು ಗಾಡಿ. ಇದು ಇದರಲ್ಲಿ ನಿಮಗೆ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಯಾವ ಮಾಡಲ್ ಹೇಳಿ? 2016 ಮಾಡಲ್ ಟಾಪ್ ಆ್ಯಂಡ್ VMT ಪೆಟ್ರೋಲ್ ವೇರಿಯಂಟ್, 40,000 ಓಡಿರೋ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. ಮಾರ್ಕೆಟ್ನಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 650 ಬೇಡ, 6 lakhs ಕೊಡ್ತೀನಿ ಡೈರೆಕ್ಟ್. 6 ಲಕ್ಷ ಕೊಡ್ತೀನಿ ಸರ್. ಅದು ಪೆಟ್ರೋಲ್ದು ಇತ್ತು, ನಮಗೆ CNG ಸಮೇತ ಬೇಕು ಸರ್. ಅದು ಕ್ಯಾಪ್ಚರ್ ಅಂದರೆ ಈ ಕ್ಯಾಪ್ಚರ್ಗೆ ಬನ್ನಿ, CNG ಸಮೇತ. ಇದು 2018 ಮಾಡಲ್ದು ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, 60,000 ಓಡಿರೋ ಗಾಡಿ. ಈ ಕ್ಯಾಪ್ಚರ್ 2018 ಮಾಡಲ್ದು ಎಷ್ಗೆ ಕೊಟ್ಬಿಡ್ತೀನಿ ಹೇಳಿ? ಎಲ್ಲ ಫೀಚರ್ ಬರುತ್ತೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ ಸರ್. 5,80,000ಗೆ 18 ಮಾಡಲ್. ಯಾವ ಮಾಡಲ್ ಹೇಳಿ? 18. ಇನ್ನೂ ಕಮ್ಮಿ ಬೇಕು? 5,70. ಇನ್ನೂ ಕಮ್ಮಿ ಬೇಕು? 5,60ಗೆ ಕೊಡೋಣ. ಹೋಗಿ 560ಗೆ 18 ಮಾಡಲ್ದು CNG ಗಾಡಿ, ಅದನ್ನು ಕ್ಯಾಪ್ಚರ್ ಕೊಡೋಣ ಸರ್. ಸರ್ ನಮ್ಮ ಯೂತ್ಗೆ ಸಿವಿಕ್ ತಗೊಂಡು ಬಂದಿದ್ದೀನಿ. ಹೋಂಡಾ ಸಿವಿಕ್. ಯಾವ ಹೇಳಿ? ಹೋಂಡಾ ಸಿವಿಕ್ ಅಂದ್ರೆ ಸೈಕ್ ಅಂದ್ರೆ ಸಿವಿಕ್. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 2000 ಯಾವ ಮಾಡಲ್ ಹೇಳಿ? 10 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ ಸರ್ ಮಾರ್ಕೆಟ್ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಸಿವಿಕ್ ತುಂಬಾ ಎಕ್ಸಲೆಂಟ್ ಕಂಡೀಷನ್, ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ ವೆಹಿಕಲ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ. 3 lakhs ಬೇಡ, 290 ಬೇಡ, 280ಗೆ ಎಲ್ಲ 4 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಮೇತ ಕೊಡ್ಬಿಡ್ತೀನಿ ಸರ್.
ಸರ್ ನೀವು ಟಾಟಾನಲ್ಲಿ ಟಿಯಾಗೋ ಟಿಗರ್ ಎಲ್ಲ ನೋಡಿ ಬೇಜಾರಾಗ್ಬಿಟ್ಟಿದ್ದೀರಾ. ನಮಗೆ ಏನು ಒಂದು ಹೊಸ ಶೇಪ್ ಗಾಡಿ ತೋರಿಸಿ ಸರ್, ಹೊಸ ಗಾಡಿ ತೋರಿಸಿ ಅಂದರೆ ನಾನು ಆಲ್ಟ್ರೋಸ್ ತೊಗೊಂಡು ಬಂದಿದ್ದೀನಿ. ಮುಂದೆ ಶೇಪ್ ತೋರಿಸಿ ಸರ್, ಫಸ್ಟ್ ಮುಂದೆ ಶೇಪ್ ತೋರಿಸಿ ಸರ್. ಹೆಡ್ಲೈಟ್ಸ್ ನೋಡಿದ ತಕ್ಷಣ ಒಂದು ಚಿಕ್ಕ ಸ್ಮಾಲ್ ಬೇಬಿ ಇರುತ್ತೆ ಅಲ್ಲ, ಹೆಂಗೆ ಇಷ್ಟ ಆಗುತ್ತೆ ಆ ಥರ ಇಷ್ಟ ಆಗುತ್ತೆ. ಅಷ್ಟು ಜಬರ್ದಸ್ತ್, ಅಷ್ಟು ಸೈಕ್ ಇದೆ ಆಲ್ಟ್ರೋಸ್. ನಮ್ಮ ಹತ್ರ ಸ್ಟಾಕ್ ಅಂದರೆ ತುಂಬ ಹೆವಿ ಸ್ಟಾಕ್ ಇದೆ. ಸ್ಟಾಕ್ ಎತ್ತಿ ತೋರಿಸಿ ಸರ್. ಹೆವಿ ಸ್ಟಾಕ್ ಇದೆ, ಅದಕ್ಕೆ ಸ್ವಲ್ಪ ಗಾಡಿ ಪೂರ್ತಿ ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ವಿಷ್ಕರಿಗೆ ಭಾಳ ಗಾಡಿ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಜಗಾನು ರಿಪ್ಲೇಸ್ ಮಾಡಿದ್ದೀನಿ, ಸ್ಟಾಕ್ನು ತುಂಬಿಸಿದ್ದೀನಿ. ಆ ಕಾರಣಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆದರೆ ನಿಮಗೆ ವಾಟ್ಸಪ್ನಲ್ಲಿ ಪಿಕ್ಚರ್ಸ್ನು ಹಾಕ್ತೀನಿ ನಾನು. ಇದು ಆಲ್ಟ್ರೋಸ್, ಇಷ್ಟು ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನ್ನಲ್ಲಿರುವ ಗಾಡಿ. ಇದರಲ್ಲಿ ನಿಮಗೆ ಪೌಂಡೋ ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗೇ 1 ಲಕ್ಷ ರೂಪಾಯಿದು ಇದೆ. ಅದು ಡೈಮಂಡ್ ಕಟ್ ಸಿಸ್ಟಮೇ 40-50 ಸಾವಿರದು ಸಿಸ್ಟಮ್ ಇದೆ. ಹೊಸ ಸೀಟ್ ಕವರ್ಸ್ ಹಾಕಿದ್ದಾರೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗೇ 1 ಲಕ್ಷ ರೂಪಾಯಿದು ಇದೆ. ಈ ಗಾಡಿ ಆಲ್ಟ್ರೋಸ್, ಅದೂ 2020 ಮಾಡಲ್ದು ಆಲ್ಟ್ರೋಸ್. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್, 7 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 6 ಲಕ್ಷನೂ ಬೇಡ, 590 ಬೇಡ, 580ಗೆ ಇದು ಆಲ್ಟ್ರೋಸ್ ಕೊಟ್ಬಿಡ್ತೀನಿ ಸರ್. ಸರ್ ನೀವು ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ದೀರಾ, ಪಾರ್ಕಿಂಗ್ ಸ್ಪೇಸ್ನಲ್ಲಿ ಒಂದು ಆಟೋ ಕೂತ್ಕೊಂಡು ಜಾಗನಲ್ಲಿ ನಮ್ಮ ಗಾಡಿ ಕೂತ್ಕೊಳ್ಬೇಕು ಸರ್. ನಮಗೆ ಸರ್ ಪೆಟ್ರೋಲ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಆಗಿದೆ, ನಮಗೆ LPG ಸಮೇತ ಬೇಕು ಸರ್. ಬನ್ನಿ ಸರ್, ಇಲ್ಲಿ ಅಲ್ಫಾ ಕಾರ್ಗೆ ಸಿಮ್ ಕೊಡ್ತಾನೆ. LPG ಪ್ಲಸ್ ಪೆಟ್ರೋಲ್ ಸಮೇತ ಈ ಗಾಡಿ ನಿಮ್ಮ ವಿಷ್ಕರಿಗೆ, ಅದೂ 2013 ಮಾಡಲ್ ಯೋನ್, ನಿಮಗೆ 0 ಡೌನ್ ಪೇಮೆಂಟ್ನಲ್ಲಿ ಬೇಕು, ಅದೂ ಮಾಡಿಸ್ಕೊಡೋಣ. ಪ್ರೊಫೆಷನ್ ಚೆನ್ನಾಗಿದ್ದು ಈ ಗಾಡಿ ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟಾಗಿ ಬಂದರೆ 7,40,000 ಕೊಡ್ತೀನಿ ಸರ್. 2,40,000ಗೆ ಯೋನ್ 2013 ಮಾಡಲ್ದು ಕೊಡ್ತೀನಿ ಸರ್. ಸರ್ ಒಂದು 2020 ಮಾಡಲ್ ಶಿಫ್ಟ್ ಡೀಸೆಲ್ ಬೇಕು, ಅದೂ ಆ್ಯಪಲ್ ಶೇಪ್ ಬೇಕು. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಇದರಲ್ಲಿ ನಿಮಗೆ ಎಲ್ಲ ಫೀಚರ್ ಬರುತ್ತೆ. ಪೊಪೊಂಡೋ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, 2 ಗಾಳಿ ಚೀಲ ಸಮೇತ ಬರುತ್ತೆ ಈ ಗಾಡಿನಲ್ಲಿ. ಎಲ್ಲ ಫ್ಯೂಚರ್ ಇರುವ ಗಾಡಿ. 2020 ಮಾಡಲ್. ಮಾರ್ಕೆಟ್ನಲ್ಲಿ ಎಲ್ಲದೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 7 ಲಕ್ಷದಿಂದ ಕಮ್ಮಿ ಇಲ್ಲ, ಡೈರೆಕ್ಟ್ 6 ಲಕ್ಷ ಕೊಡ್ತೀನಿ. i20 ಬೇಕು, 2010 ಮಾಡಲ್, ಅದನ್ನು ಸಿಂಗಲ್ ಓನರ್ ಬೇಕು, 30,000 ಓಡಿರೋ ಗಾಡಿ ಬೇಕು, ಎಲ್ಲ ಫ್ಯೂಚರ್ ಸಮೇತ ಬೇಕು. ಪೊಪೊಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ, ಅದನ್ನು ಪೆಟ್ರೋಲ್ ಗಾಡಿ ಬೇಕು, ಕಮ್ಮಿ ಓಡಿರೋದು ಗಾಡಿ ಬೇಕು, 60,000 ಓಡಿರೋದು. ಬನ್ನಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟಾಗಿ. ಈ i20 2010 ಮಾಡಲ್ದು ಎಸ್ಗೆ ಕೊಟ್ಬಿಡ್ತೀನಿ ಹೇಳಿ. ಸಿಂಗಲ್ ಓನರ್, ಅದನ್ನು 40,000 ಓಡಿರೋದು, 7,80,000 ಕೊಡ್ತೀನಿ ಸರ್. ಸರ್ ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡ್ ಇರೋ ಗಾಡಿ ಕಿಯಾನಲ್ಲಿ ಸಾನೆಟ್. ಆ ಥರ ಸಾನೆಟ್, ಅದನ್ನು ಸನ್ರೂಫ್ ಸಮೇತ ತೊಗೊಂಡು ಬಂದಿದ್ದೀನಿ. ಸನ್ರೂಫ್ ಇದೆ ಈ ಗಾಡಿನಲ್ಲಿ. LED ಹೆಡ್ಲೈಟ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಎಲ್ಲ ಬರುತ್ತೆ. ವಿತ್ ಪೊಪೊಂಡೋ ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಸಮೇತ. ಈ ಸಾನೆಟ್ 2020 ಮಾಡಲ್. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ. 11 ಲಕ್ಷ ಇದೆ ನಮ್ಮ ಹತ್ರ. 11 ಲಕ್ಷನೂ ಬೇಡ, 10 ಲಕ್ಷನೂ ಬೇಡ, 9 ಲಕ್ಷನೂ ಬೇಡ, ಬರೀ 8.5 ಲಕ್ಷಕ್ಕೆ ಸಾನೆಟ್ ಸನ್ರೂಫ್ ಸಮೇತ, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಅದನ್ನು ಪೆಟ್ರೋಲ್ ರೇಟ್ 60,000 ಓಡಿರೋದು ಕೊಟ್ಬಿಡ್ತೀವಿ ಸರ್. ಸರ್ ರೆನಾಲ್ಟ್ ಕ್ವಿಡ್ ಬೇಕು, 2020 ಮಾಡಲ್, ಅದನ್ನು ನ್ಯೂ ಶೇಪ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಲ್ಯಾಂಪ್ ಸಮೇತ. ಈ 2020 ಮಾಡಲ್. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 480, 490ಇಂದ ಕಮ್ಮಿ ಇಲ್ಲ. ಡೈರೆಕ್ಟಾಗಿ 2020 ಮಾಡಲ್ ನಿಮಗೆ ಎಲ್ಲ ಫ್ಯೂಚರ್ ಇರುವ ಪೊಪೊಂಡೋ ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ ನಿಮಿಷಗಳಿಗೆ 4 ಲಕ್ಷ ಕೊಡ್ತೀನಿ ಸರ್. ಜಾಸ್ ಬೇಕು, ವ್ಯಾಗ್ನರ್ ಬೇಕು, ಎರಡೂ ಇದೆ. ಇಲ್ಲಿ ಜಾಸ್ ಬೇಕು, 2009 ಮಾಡಲ್ದು ಚಾನ್ಸ್ನಲ್ಲಿ ಕೊಡ್ಬಿಡೋಣ. ಈ ಗಾಡಿ ಎಲ್ಲ ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫೋಕೇಶನ್ ಮಾಡ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ. 220ಗೆ ಹೇರ್ ಬ್ಯಾಗ್, ABS ಇರುವ ಗಾಡಿ ಎಸ್ಗೆ ಹೇಳಿ 7,20,000ಗೆ. ನಿಮಗೆ ವ್ಯಾಗ್ನರ್ ಬೇಕು, ಇಷ್ಟು ಜಬರ್ದಸ್ತ್ ಇರುವ ಗಾಡಿ ವ್ಯಾಗ್ನರ್. ಅದನ್ನು 2010 ಮಾಡಲ್ದು. ಏನು ಓಲ್ಡ್ ಶೇಪ್ ತಿಳ್ಕೊಂಡಿದ್ದೀರಾ, ನ್ಯೂ ಶೇಪ್. ಇದರಲ್ಲಿ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ, ಎಲ್ಲ ಪೌಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷಕರಿಗೆ ಡೈರೆಕ್ಟಾಗಿ ಈ ವ್ಯಾಗ್ನರ್ 1,80,000 ಕೊಡೋಣ ಸರ್. ನಮ್ಮ ಯೂಟ್ಯೂಬರ್ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ, ನಾನು ಕಿಸ್ತಾ ಇದ್ದೀನಿ, ಅವರೇ ಸುಸ್ತಾಗಿದ್ದಾರೆ, ಯಾಕೆ ಗೊತ್ತಾಗ್ತಾ ಇಲ್ಲ. ಇದು ಶಿಫ್ಟ್ 2007 ಮಾಡಲ್ದು ಡೀಸೆಲ್ ಗಾಡಿ. ಇದು ಎಲ್ಲ ಪೊಪೊಂಡೋ ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್ ಬರಲ್ಲ. ಇದರಲ್ಲಿ ಎಲ್ಲ ಫ್ಯೂಚರ್ ಸಮೇತ ಪೊಪೊಂಡೋ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಮ್ಯಾಗ್ವಿಲ್ ಸಮೇತ ಬರುತ್ತೆ. ಈ ಶಿಫ್ಟ್ ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ. 7 ಮಾಡಲ್ದು. ಯೋಚನೆನೂ ಮಾಡಬಾರ್ದು. ಆ ಪ್ರೈಸ್ನಲ್ಲಿ ಬರೀ 1,60,000ಗೆ ಶಿಫ್ಟ್ ಕೊಡ್ತೀನಿ. 7,60,000 ಗಾಡಿ 1,60,000ಗೆ. ಹೋಂಡಾ ಬ್ರಿಯೋ 2015 ಮಾಡಲ್. ಯಾವ ಮಾಡಲ್ ಹೇಳಿ? 2015 ಮಾಡಲ್, ಪೆಟ್ರೋಲ್ ವೇರಿಯಂಟ್, ಹೋಂಡಾ ಸಿಟಿ ಇಂಜಿನ್ ಬರೋದು. ಇದರಲ್ಲಿ ನಿಮಗೆ ಪೊಪೊಂಡೋ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬ ಡಬಲ್ ಎಕ್ಸಲೆಂಟ್ ಕಂಡೀಷನಲ್ಲಿದೆ. ಈ ಗಾಡಿ 15 ಮಾಡಲ್ದು. ಮಾರ್ಕೆಟ್ನಲ್ಲಿ ಎಲ್ಲಾದರೂ ಹೋಗಿ ವಿಚಾರಿಸ್ಕೊಳ್ಳಿ, 4.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ ಬನ್ನಿ ಡೈರೆಕ್ಟಾಗಿ 3,60,000ಗೆ ಕೊಡೋಣ ಸರ್. ನಿಮಗೆ ಗ್ರ್ಯಾಂಡ್ ಐಟಮ್ ಬೇಕು, ಅದನ್ನ ಕಮ್ಮಿ ಓಡಿರೋದು 40,000 ಅದು ಬೇಕು, 40,000 ಓಡಿರೋದು ಬೇಕು ಅದನ್ನು ಪುಷ್ ಬಟನ್ನು ಬೇಕು, ಎಲ್ಲ ಫೀಚರ್ ಸಮೇತ ಕೊಡ್ತೀನಿ. ಬನ್ನಿ ಗ್ರ್ಯಾಂಡ್ ಐಟಮ್ ಕೊಡೋಣ. ಇದು 2013 ಮಾಡಲ್, ಸೆಕೆಂಡ್ ಓನರ್, 40,000 ಶೋರೂಮಿಂದ ರೆಕಾರ್ಡೆಡ್ ಓಡಿದ್ದೆ ಗಾಡಿ. ಸ್ಟಾರ್ಟ್ ಮಾಡೋ ಫೀಲ್ ಹೆಂಗೆ ಕಾಣಿಸುತ್ತೆ,
ನಾನು ಗಾಡಿ ಸ್ಟಾರ್ಟ್ ಮಾಡಿಲ್ಲ ಆ ಥರ ಫೀಲ್ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಹೇಗೆ ಕೊಡ್ಬಿಡೋಣ ಹೇಳಿ, ಡೈರೆಕ್ಟಾಗಿ 3,80,000 ಕೊಡೋಣ. ಈ ಗಾಡಿ ಆಲ್ಟೋ K10 2010 10 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ AC ಎಲ್ಲ ಬರುವ ಗಾಡಿ. ಈ ಗಾಡಿ K10 ಸೀರೀಸ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟಾಗಿ 1,80,000 ಕೊಡೋಣ. K ಸೀರೀಸ್ ಇಂಜಿನ್ ಬರೋದು 10 ಮಾಡಲ್ದು, ಅದನ್ನು ಆಲ್ಟೋ K10 ಪೌಂಡು ಪೋಸ್ಟರಿಂಗ್ AC ಎಲ್ಲ ಇರುವ ಫ್ಯೂಚರ್ ಇರುವ ಗಾಡಿ 1,80,000 ಕೊಡೋಣ. ಶಿಫ್ಟ್ ತೊಗೊಂಡು ಬಂದಿದ್ದೀನಿ. ಯಾವುದು ಹೇಳಿ 2010 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್, ಪೌಂಡು ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಈ ಗಾಡಿ 2010 ಮಾಡಲ್ದು ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟಾಗಿ 2010 ಮಾಡಲ್ದು 3 ಲಕ್ಷ ಕೊಡೋಣ. ರೆನಾಲ್ಡ್ ಕ್ವಿಡ್ ನ್ಯೂ ಶೇಪ್ LED ಹೆಡ್ಲೈಟ್ಸ್ ಪ್ರೊಜೆಕ್ಟರ್ಸ್ ಎಲ್ಲ, ರೆನಾಲ್ಡ್ ಕ್ವಿಡ್ LED ಹೆಡ್ಲೈಟ್ಸ್ ಪ್ರೊಜೆಕ್ಟರ್ ಎಲ್ಲ ಇದೆ. 2020 ಮಾಡಲ್. ಯಾವ ಮಾಡಲ್ ಹೇಳಿ, 2020 ಮಾಡಲ್. ಮಾರ್ಕೆಟ್ನಲ್ಲಿ ಎಲ್ಲ ಫ್ಯೂಚರ್ ಸಮೇತ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಎಲ್ಲ ಇರುವ ಗಾಡಿ 4 ಲಕ್ಷ ಕೊಡೋಣ. ರೆನಾಲ್ಡ್ ಕ್ವಿಡ್ ಯಾವ ಮಾಡಲ್ ಹೇಳಿ, 2017 ಮಾಡಲ್. ಎಲ್ಲ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಇರೋದು ಇದೆ. 17 ಮಾಡಲ್ದು ಗಾಡಿ ಬರೀ 3,20,000ಗೆ. ಮಾರ್ಕೆಟಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ, 3,20,000 ಕೊಡೋಣ ಸರ್. ಇದು ನ್ಯೂ ಸ್ಯಾಂಟ್ರೋ. ಇದು ಸ್ಯಾಂಟ್ರೋ ಇಂದ ಬೇಜಾರಾಗಿದ್ದೀರಾ ಸರ್? 3 ಮಾಡಲ್ 4 ಮಾಡಲ್ 5 ಮಾಡಲ್ 6 7 8 ಬೇಡ, ನ್ಯೂ ಸ್ಯಾಂಟ್ರೋ ಕೊಡೋಣ. ನ್ಯೂ ಶಬ್ದ ಸ್ಯಾಂಟ್ರೋ 19 ಮಾಡಲ್ 33,000 ರೆಕಾರ್ಡೆಡ್ ಓಡಿದೆ. ಎಲ್ಲ ಫ್ಯೂಚರ್ ಸಮೇತ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ ಎಲ್ಲ ಫ್ಯೂಚರ್ಸ್ ಸಮೇತ. ಈ ಗಾಡಿ 3,80,000ಗೆ, ಸಾರಿ 4,80,000ಗೆ ಕೊಡೋಣ ಸರ್. 4,80,000ಗೆ ಮಾಡಲ್. ಇಷ್ಟು ಜಬರ್ದಸ್ತ್ ಇರೋ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಎಲ್ಲ ಇರುವ ಗಾಡಿ 16 ಮಾಡಲ್. ಮಾರ್ಕೆಟ್ನಲ್ಲಿ ಇಲ್ಲ ಅಂದ್ರೂ ಕಮ್ಮಿ ಅಂದ್ರೂ ಮಿನಿಮಮ್ 6.5 ಲಕ್ಷ ಇದೆ. ನಮ್ಮ ಶೋರೂಮ್ಗೆ ಬನ್ನಿ, ಡೈರೆಕ್ಟಾಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ, 5,25,000ಗೆ 5,25,000ಗೆ ಡಸ್ಟ್ ಕೊಡ್ತೀನಿ ಸರ್. ಬೆಲಿನೋ ನೋಡಿ ಸರ್, ಎಷ್ಟು ಜಬರ್ದಸ್ತ್ ಸೈಕ್ ಕಂಡೀಷನ್ನಲ್ಲಿ ಇದೆ ಬೆಲಿನೋ. ಯಾವುದು ಗಾಡಿ ಹೇಳಿ, ಇದು ಮಾರುತಿ ಸುಜುಕಿ ಬೆಲಿನೋ ರೆಡ್ ಕಲರ್ದು, ತುಂಬ ಸೈಕ್ ಕಂಡೀಷನ್ನಲ್ಲಿದೆ. 2016 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. 50,000 ಓಡಿದೆ ರೆಕಾರ್ಡೆಡ್. ಎಲ್ಲ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೇ ಮುಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ 16. ಈ ಗಾಡಿ ಮಾರ್ಕೆಟ್ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಬೇಡ, 5,40ಗೆ ಕೊಡೋಣ ಪೆಟ್ರೋಲ್ ವೇರಿಯಂಟ್ ಸರ್. ನಿಮಗೆ ಇದು ಬೇಕು, ವರ್ಣ ಬೇಕು, ಇಲ್ಲಿ ನೋಡಿ ವರ್ಣ ಇದೆ, ಎಷ್ಟು ಜಬರ್ದಸ್ತ್ ಇದೆ ವರ್ಣ. 2010 ಮಾಡಿದ, ಅದೂ ಆಟೋಮೆಟಿಕ್ SX ಟಾಪ್ ಎಂಡ್. ಇದರಲ್ಲಿ ಪೌಂಡು ಪೋಸ್ಟರಿಂಗ್ AC ಲೆದರ್ ಸೀಟ್ ಡೀಸೆಲ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 2.5 ಲಕ್ಷ ಕೊಡ್ತೀನಿ ಸರ್. ಮಾರುತಿ ಸುಜುಕಿ ಇಗ್ನಿಸ್ ಬೇಕು ನಿಮಗೆ, ಒಂದು ಚಿಕ್ಕ ಗಾಡಿ ಸಿಂಗಲ್ ಓನರ್ದು ಮಾಡಲ್ ಬೇಕು, ಏರ್ಬ್ಯಾಗ್ ABS ಎಲ್ಲ ಇರುವ ಫ್ಯೂಚರ್ ಇರುವ ಗಾಡಿ, ಅದನ್ನು ಪೆಟ್ರೋಲ್ ವೇರಿಯಂಟ್ 60,000 ಓಡಿರೋದು ಬೇಕು. ಇಲ್ಲಿ ಬನ್ನಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟಾಗಿ. ಈ ಗಾಡಿ 2018 ಮಾಡಲ್ದು ಇಗ್ನಿಸ್ 5 ಲಕ್ಷ ಕೊಡ್ತೀನಿ ಬರೀ. ಸೊ ಇನ್ನೊಂದು ವಾಲ್ಕ್ಸ್ವ್ಯಾಗನ್ ವೆಂಟೋ 2014 ಮಾಡಲ್ ಡೀಸೆಲ್ ಹೈಲೈನ್ ಟಾಪ್ ಎಂಡ್. ಯಾವುದು ಹೇಳಿ, 2014 ಮಾಡಲ್ ಡೀಸೆಲ್ ಹೈಲೈನ್ ಟಾಪ್ ಎಂಡ್. ಈ ಗಾಡಿ ವೆಂಟೋ ನಿಮಿಷ್ಕರಿಗೆ ಡೈರೆಕ್ಟಾಗಿ ಎಲ್ಲ ಫ್ಯೂಚರ್ ಇದೆ ಸರ್. ಏರ್ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗರ್ ಸ್ಟೇ ಮುಂದ್ಕೊಂಡು ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ಡೈರೆಕ್ಟಾಗಿ 3,80,000 ಡೀಸೆಲ್ ಗಾಡಿ. 14 ಮಾಡಲ್ ಡೀಸೆಲ್, ಅದೂ ಟಾಪ್ ಎಂಡ್. 3,80,000 3,80,000 14 ಮಾಡಲ್ ಡೀಸೆಲ್ ಗಾಡಿ. ಮಾರ್ಕೆಟ್ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ, 3,80,000ಗೆ 0 ಡೌನ್ ಪೇಮೆಂಟ್ನಲ್ಲಿ ಕೊಡೋಣ ಸರ್. ಇಲ್ಲಿ ಕಾಲಾ ಕಪ್ಪ ನೋಡಿದ್ರು ನೀವು, i20. ಇಲ್ಲಿ ಗೋರಾ ಕಪ್ಪ ನೋಡಿ ನೀವು ಯಾವ ಥರ ಇದೆ ಅಂತ. ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಯಾವುದು ಹೇಳಿ, ಆಸ್ಟಾ ಟಾಪ್ ಎಂಡ್ ವೇರಿಯಂಟ್. ಯಾವ ವೇರಿಯಂಟ್ ಹೇಳಿ, ಟಾಪ್ ಎಂಡ್ ವೇರಿಯಂಟ್. ನಮ್ಮ ಶಂಶುದ್ದೀನ್ ಭೈ ನಗೀತಾ ಇದ್ದಾರೆ ನಮ್ಮ ಮಾತಿಗೆ. ವಿತ್ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ. ನಮ್ಮ ಮಿಷ್ಕರಿಗೆ ಸ್ವಲ್ಪ ಕಾಮಿಡಿನೂ ಮಾಡಬೇಕು ಸರ್. ಸೆಂಟರ್ನಲ್ಲಿ ವಿಡಿಯೋನಲ್ಲಿ ಅವರೂ ಖುಷಿ ಪಡ್ತಾರೆ, ಅವರೂ ಸ್ವಲ್ಪ ನಗೀತಾರೆ. ಅದಕ್ಕೆ ಎಲ್ಲ ಫೀಚರ್ ಇರುವ ಗಾಡಿ. ಈ ಮಾಡಲ್ 2010 ಮಾಡಲ್ದು ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 2,80ಗೆ ಕೊಡೋಣ ಇದನ್ನು ಸರ್. ಒಂದು ಫೋರ್ಟ್ ಫಿಯೆಸ್ಟಾ 1.2 ಸಿಲ್ವರ್ನೂ ಇದೆ, ಕಾಲಾ ಕಪ್ಪಾನೂ ಇದೆ, ಗೋರಾ ಕಪ್ಪಾನೂ ಇದೆ, ಎಲ್ಟ್ ಕಪ್ಪಾನೂ ಇದೆ. ಇಲ್ಲಿ ಯಾವುದಾದ್ರೂ ತೊಗೊಳ್ಬೋದು, ನಿಮ್ಮ ಇಷ್ಟ. ಇದು ಡೀಸೆಲ್, 2 ಡೀಸೆಲ್. ಇದು 11 ಮಾಡಲ್, ಇದು 9 ಮಾಡಲ್. ಈ ಗಾಡಿ ಬಂದು 1,70,000 ಕೊಡೋಣ. ಈ ಗಾಡಿ 2,20,000ಗೆ ಕೊಡೋಣ. ಏನು ಸರ್ ಮೈಲೇಜ್ ಕಮ್ಮಿ ಬರುತ್ತೆ, ಲಕ್ಸುರಿಯಸ್ ಗಾಡಿ ಇದೆ. ಇಲ್ಲ, 2 ಗಾಡಿನೂ 20 ಮೈಲೇಜ್ ಬರುತ್ತೆ. 2 ಗಾಡಿನಲ್ಲಿನೂ ಪೂರ್ತಿ ಫೀಚರ್ಸ್ ಇದೆ. ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೇ ಮುಂದ್ಬಿಟ್ಟು ಎಲ್ಲ ಇದೆ. ಬನ್ನಿ ಒಂದು ಕಾಡಾನೆ ತೋರಿಸ್ತೀನಿ, ದೊಡ್ಡ ಕಾಡಾನೆ ನೋಡಿ. ನಾನು ಇಷ್ಟು ಉದ್ದ, ಇಷ್ಟು ದೊಡ್ಡ ಮನುಷ್ಯ. ಈ ಕಾಡಾನೆ ಮುಂದೆ ಯಾವ ಥರ ಕಾಣಿಸ್ತಿದ್ದೀನಿ, ಇಲ್ಲಿ ಥರ ಕಾಣಿಸ್ತಾ ಇದ್ದೀನಿ ನೋಡಿ. ಎಷ್ಟು ಈ ಥರ ಲಕ್ಸುರಿಯಸ್ ಗಾಡಿ. ಅದೂ ಮರಾಜೋ. ಯಾವ ಗಾಡಿ ಹೇಳಿ, MA ಟಾಪ್ ಎಂಡ್ ವೇರಿಯಂಟ್. 2018 ಮಾಡಲ್ದು ಸೆಕೆಂಡ್ ಓನರ್. ಎಲ್ಲ ಫ್ಯೂಚರ್ ಸಮೇತ ಪೌಂಡು ಪೋಸ್ಟರಿಂಗ್ AC ಏರ್ಬ್ಯಾಗ್ ABS ಲೆದರ್ ಸೀಟ್ ಡಿಫಾಗರ್ ಸ್ಟೇ ಅಂದ್ಬಿಟ್ಟು ಒಳಗಡೆ ಫ್ಯೂಚರ್ಸ್ ತೋರಿಸಿ ಸರ್. ಫ್ಯೂಚರ್ ನೋಡಿ, ಫಿದಾ ಆಗಬೇಕು ಗಾಡಿ. ಬನ್ನಿ ಸರ್ ಒಳಗಡೆ ಡ್ಯಾಶ್ ಬೋರ್ಡ್ ತೋರಿಸಿ ಸರ್. ಒಂದು ಫ್ಲೈಟ್ನಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತಲ್ಲ, ಓಪನ್ ಮಾಡಿ ತೋರಿಸಿ ಸರ್ ಡ್ಯಾಶ್ ಬೋರ್ಡ್. ಕ್ಯಾಪ್ಟನ್ ಸೀಟ್ಸ್ ಒಳಗಡೆ ತೋರಿಸಿ ಸರ್ ಗಾಡಿದು.
ಯಾವ ಥರ ಇದೆ ಲಕ್ಸುರಿಯಸ್ ಸೆಗ್ಮೆಂಟ್. ಗಾಡಿನಲ್ಲಿ ಕೂತ್ಕೊಂಡ್ರೆ ಫ್ಲೈಟ್ನಲ್ಲಿ ಕೂತ್ಕೊಂಡ್ರೂ ಅಷ್ಟು ಫೀಲ್ ಸಿಗಲ್ಲ, ಈ ಗಾಡಿನಲ್ಲಿ ಕೂತ್ಕೊಂಡ್ರೆ ಅಷ್ಟು ಫೀಲ್ ಸಿಗುತ್ತೆ. ಏನು ಸರ್ 2018 ಮಾಡಲ್ದು ಗಾಡಿ ಇದು. ಯಾವ ಮಾಡಲ್ ಹೇಳಿ? 2018 ಮಾಡಲ್. ಇಷ್ಟು ಲಕ್ಸುರಿಯಸ್, ಇಷ್ಟು ಒಳ್ಳೆ ಇದು ಇರುವ ಇನೋವಾ ಬೆಸ್ಟ್. ಇದ್ರ ಮುಂದೆ 2018 ಮಾಡಲ್ದು ಒಂದು ನಮ್ಮದು ಶಂಶುದ್ದೀನ್ 2018 ಮಾಡಲ್ದು ಫಾರ್ಚುನರ್ 26 ಲಕ್ಷಕ್ಕೆ ಸೆಲ್ ಮಾಡ್ರು ಅಂತ. ನಮಗೆ ಎಷ್ಟು ಹೋಯ್ತು ಅದ್ರದ್ದು 1% ತಗೊಳ್ಳಲ್ಲ. ಡೈರೆಕ್ಟ್ 8 ಲಕ್ಷ ಕೊಡ್ತೀನಿ. ಎಷ್ಟಿಗೆ ಹೇಳಿ? 8 ಲಕ್ಷಗೆ. ಮಾರ್ಕೆಟ್ನಲ್ಲಿ 12 ಲಕ್ಷದಿಂದ ಕಮ್ಮಿ ಇಲ್ಲ. 8 ಲಕ್ಷಗೆ ಈ ಗಾಡಿ ಮರಾದು ಇಷ್ಟು ಲಕ್ಸುರಿಯಸ್ ಗಾಡಿ ಕೊಡ್ತೀನಿ ಸರ್. ಒಂದು ಇಟಿಗಾ ತಗೊಳ್ಳೋಕ್ಕೆ ಪ್ಲಾನ್ ಮಾಡ್ತೀರಾ? ತೊಗೊಂಡ್ಬಿಡಿ, ಡೈರೆಕ್ಟ್ ಲಾಂಚಿ ತಗೊಳ್ಳಿ. 20+ ಮೈಲೇಜ್ ಬರುವ ಗಾಡಿ ಇದು. ಒಳ್ಳೆ ಲಕ್ಸುರಿಯಸ್ಟಿ, ಒಳ್ಳೆ ಫೀಲ್ಡ್. 7 ಸೀಟರ್ ವೆಹಿಕಲ್. ಅದೂ ಎಷ್ಟು ಸೀಟರ್ ವೆಹಿಕಲ್ ಹೇಳಿ? 7 ಸೀಟರ್ ವೆಹಿಕಲ್. ಈ ಗಾಡಿ ನಿಮ್ಮಿಷ್ಕರಿಗೆ ಸರ್ ಬನ್ನಿ ಸರ್, ಇಲ್ಲಿ ಡೈರೆಕ್ಟಾಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ತೀನಿ ಹೇಳಿ? 2016 ಮಾಡಲ್ದು, ಎಲ್ಲ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗಸ್ಟ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ 16 ಮಾಡಲ್ದು. ಮಾರ್ಕೆಟ್ನಲ್ಲಿ ಎಲ್ಲದು ಹೋಗಿ ವಿಚಾರಿಸ್ಕೊಳ್ಳಿ ಸರ್. ಮಿನಿಮಮ್ 6 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಲಕ್ಷನೂ ಬೇಡ, 4.5 ಲಕ್ಷಕ್ಕೆ ಲಾಡ್ಜಿ ಕೊಡ್ತೀನಿ. ನಮ್ಮ ಯುದ್ಧಗೆ ಇನೋವಾ ತೋರಿಸಿ ಸರ್. ಇನೋವಾ ಅದೂ ವೈಟ್ ಕಲರೇ ಬೇಕು ನೋಡಿ. ನಾನು ತೋರಿಸ್ತೀನಿ 16 ಮಾಡಲ್ದು ಇನೋವಾ. ಅದೂ ಇದರಲ್ಲಿ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗಸ್ಟ್ ಅಂದ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ. 2016 ಮಾಡಲ್ದು, 2016 ಮಾಡಲ್ದು ಇನೋವಾ ಎಲ್ಲ ಫ್ಯೂಚರ್ ಇರುವ ಗಾಡಿ. ಮಾರ್ಕೆಟ್ನಲ್ಲಿ 15-14 ಲಕ್ಷದಿಂದ ಕಮ್ಮಿ ಇಲ್ಲ. ಎಷ್ಟು? ಡೈರೆಕ್ಟ್ 10 ಲಕ್ಷಗೆ 10 ಲ್ಯಾಕ್ಸ್ಗೆ ಇನೋವಾ ಕೊಡ್ತೀನಿ. ಯಾವ ಮಾಡಲ್? 2016 ಮಾಡಲ್, ಎಲ್ಲ ಫ್ಯೂಚರ್ ಇರುವ ಗಾಡಿ ಕೊಡ್ತೀನಿ ಸರ್. ಡಸ್ಟರ್ ಹೇಳಿದೆ ಸರ್, ಸ್ವಲ್ಪ ಸರ್. ಡಸ್ಟರ್ನಲ್ಲಿ ನಮಗೆ ಮ್ಯಾನ್ಯುವಲ್ ಬೇಕು ಸರ್? ಬೇಡ ಸರ್, ಆಟೋಮೆಟಿಕ್ ಬೇಕು ಸರ್ ನಮಗೆ. ಬನ್ನಿ ಆಟೋಮೆಟಿಕ್ಗೆ ಕೊಡೋಣ ಸರ್. ಅದೂ ಇದು ಯಾವ ಕಲರ್ ಹೇಳಿ? ಇದು ಮೆಹಂದಿ ಕಲರ್. ಯಾವ ಕಲರ್ ಹೇಳಿ? ಮೆಹಂದಿ ಕಲರ್ ನೋಡಿ ಇಷ್ಟಪಡ್ಕೊಳ್ಬೇಕು. ಅಷ್ಟು ಜಬರ್ದಸ್ತ್ ಇದೆ ಇದು. ನಮ್ಮ ಶಂಶುದ್ದೀನ್ ಹೇಳ್ತಾ ಇದ್ರು ಇದು ವಿಡಿಯೋ ಎಡಿಟ್ ಮಾಡಬೇಕು ಅಂತ. ನಾನು ಹೇಳ್ದೆ ಎಡಿಟ್ ಮಾಡಬೇಡಿ, ಕಸ್ಟಮರ್ಗೇನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಬೇಕು. ಡೈಲಿ ಅದೇ ಪಾಠ ಕಲಿಸ್ತೀರಾ ಅಂತ ಹೇಳಿದ್ದೀನಿ. ಬನ್ನಿ ಒಳಗಡೆ ಫೀಚರ್ಸ್ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗಸ್ಟ್ ಸ್ಟೀರಿಂಗ್ ಅಂದ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ ಇದೆ. ಗಾಡಿ ತುಂಬ ಸೈಕ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಇದೆ. ಅದೂ ಆಟೋಮೆಟಿಕ್ 2018 ಮಾಡಲ್ದು. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟಾಗಿ ಎಸ್ಗೆ ಕೊಟ್ಬಿಡ್ತೀನಿ ಹೇಳಿ. ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಸರ್. ಈ ಗಾಡಿ ಡೈರೆಕ್ಟಾಗಿ 18 ಮಾಡಲ್. ಅದೂ ಡೈರೆಕ್ಟಾಗಿ 6 ಲಕ್ಷ ಕೊಡ್ತೀನಿ ಸರ್, ಓನ್ಲಿ 6 ಲ್ಯಾಕ್ಸ್ಗೆ ಸರ್. 1 ಡಸ್ಟರ್ ನೋಡ್ರಿ, 2 ಡಸ್ಟರ್. ಒಂದು ಮ್ಯಾನ್ಯುವಲ್ ತೋರಿಸ್ದೆ ಪೆಟ್ರೋಲ್ದು, ಒಂದು ಆಟೋಮೆಟಿಕ್ ಪೆಟ್ರೋಲ್ ತೋರಿಸ್ದೆ. ಥರ್ಡ್ ಬಂದು ಡೀಸೆಲ್ದು ಮ್ಯಾನ್ಯುವಲ್ಲೇ ತೋರಿಸ್ತೀನಿ. ಪೆಟ್ರೋಲ್ ಎರಡೂ ಸಿಕ್ತು ನಿಮಗೆ, ಮ್ಯಾನ್ಯುವಲ್ನೂ ಸಿಕ್ತು, ಆಟೋಮೆಟಿಕ್ನೂ ಸಿಕ್ತು. ಇವಾಗ ಡೀಸೆಲ್ ತೋರಿಸ್ತಾ ಇದ್ದೀನಿ. ಇದು ಡೀಸೆಲ್ RXZ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗಸ್ಟ್ ಅಂದ್ಬಿಟ್ಟು ಎಲ್ಲ ಸಿಗುತ್ತೆ. Z ಅಂದರೆ ಎಂಡ್, ಅದಕ್ಕಿಂತ ಮುಂದೆ ಯಾವುದು ಲೆಟರ್ಸ್ ಇಲ್ಲ. ಅದಕ್ಕೆ Z ಅಂದರೆ ಎಂಡ್. ಅಂದ್ರೆ ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟಾಗಿ ಎಸ್ಗೆ ಕೊಡ್ಬಿಡ್ತೀನಿ ಹೇಳಿ. ಡೈರೆಕ್ಟ್ 4,25,000ಗೆ 4,25,000ಗೆ 13 ಮಾಡಲ್ದು RXZ ಡೀಸೆಲ್ ಗಾಡಿ ಕೊಡ್ತೀನಿ. ಯಾರು ಮಾರ್ಕೆಟ್ನಲ್ಲಿ ಕೊಡಲ್ಲ ಸರ್. ನಮ್ಮ ಯುದ್ಧಗೆ ಕ್ರೇಟಾ ಬನ್ನಿ, ಕ್ರೇಟಾ ಕೊಡೋಣ ಸರ್. ನಮಗೆ ಒಂದು ಸಿಂಗಲ್ ಓನರ್ದು ಯಾವುದಾದ್ರು ಕ್ರೇಟಾ ತೋರಿಸಿ ಅಂದರೆ ಇಲ್ಲಿ ಬನ್ನಿ ಅಲ್ಫಾ ಕಾರ್ಸ್ಗೆ. ನನ್ನ ಸಿಂಗಲ್ ಓನರ್ದು 19 ಮಾಡಲ್ಗೂ 19 ಮಾಡಲ್ದು ಕ್ರೇಟಾ ಸಿಂಗಲ್ ಓನರ್ದು ವೆಹಿಕಲ್. 60,000 ಹೊಡೆಯೋದು. ಎಲ್ಲ 4.2 ಸ್ಟೀರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಕ್ರೇಟಾ ನಿಮ್ಮಿಷ್ಕರಿಗೆ ಡೈರೆಕ್ಟಾಗಿ ಮಾರ್ಕೆಟ್ನಲ್ಲಿ ಯಾರು ಕೊಟ್ಟಿರಬಾರ್ದು. ಅದನ್ನು ಕರ್ನಾಟಕ ನಂಬರ್ ತೋರಿಸ್ಬಿಡಿ, ಯಾಕಂದರೆ ಕರ್ನಾಟಕ ಗಾಡಿ ಕೊಡ್ತೀನಿ. ಎಷ್ಟಿಗೆ ಹೇಳಿ? ಬರೀ 8 ಲಕ್ಷಗೆ. ಮಾರ್ಕೆಟ್ನಲ್ಲಿ 10-11 ಲಕ್ಷ ಅಂದ ಕಮ್ಮಿ ಇಲ್ಲ. 19 ಮಾಡಲ್ದು ಸಿಂಗಲ್ ಓನರ್ ಕ್ರೇಟಾ. i20 ಸಿಗಲ್ಲ ಸರ್, ಆ ಪ್ರೈಸ್ಗೆ ಕ್ರೇಟಾ ಕೊಡ್ತಾ ಇದ್ದೀನಿ 18 ಮಾಡಲ್ ಸರ್. ನೀವು i10ಇಂದ ಬೇಜಾರಾಗಿಬಿಟ್ಟಿದ್ದೀರಾ, ಗ್ರ್ಯಾಂಡ್ i10ಇಂದನೂ ಬೇಜಾರಾಗಿಬಿಟ್ಟಿದ್ದೀರಾ, ಎಲ್ಡಿಂದನೂ ಬೇಜಾರಾಗಿಬಿಟ್ಟು ಸರ್. i10 ಹೊಡೆದ್ಬಿಟ್ಟಿದ್ದೀನಿ, ಗ್ರ್ಯಾಂಡ್ i10 ಹೊಡೆದ್ಬಿಟ್ಟಿದ್ದೀನಿ. i10 ನಿಯೋಸ್ ತೊಗೊಂಡು ಬಂದಿದ್ದೀನಿ. ಯಾವುದು ಹೇಳಿ? i10 ನಿಯೋಸ್ ಯಾವ ಥರ ಇದೆ ನೋಡಿ. ಸೈಕ್ ಕಂಡೀಷನ್ನಲ್ಲಿ
ಸ್ಮಾರ್ಟ್ ಆಟೋಮೆಟಿಕ್ ವೆಹಿಕಲ್ 30,000 ಓಡಿರೋ ಗಾಡಿ, ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್. ಇಷ್ಟು ಜಬರ್ದಸ್ತ್, ಇಷ್ಟು ಎಕ್ಸಲೆಂಟ್, ಅದು ಎಲಿಫೆಂಟ್ ಗ್ರೇ ಕಲರ್. ಇದರಲ್ಲಿ ಪೊಂಡೋ ಫಸ್ಟ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್, ಡಿಫಾಗ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ಸ್ ಸಮೇತ ಇರುವ ಗಾಡಿ. ಯಾವುದು 2020 ಮಾಡಲ್ದು. ಯಾವ ಮಾಡಲ್ ಹೇಳಿ? 2020 ಮಾಡಲ್ದು. ಈ ಗಾಡಿ ಮಾರ್ಕೆಟ್ನಲ್ಲಿ ಎಲ್ಲರೂ ಹೋಗಿ ಚೆಕ್ ಮಾಡ್ಕೊಳ್ಳಿ. 8 ಲಕ್ಷ ಅಂತ ಕಮ್ಮಿ ಇಲ್ಲ, 6 ಲಕ್ಷ ಕೊಡೋಣ ಸರ್. ನೋಡಿ ಇಲ್ಲಿ ಆಲ್ ನ್ಯೂ ಕೊರೋಲಾ ಅಲ್ಟೀಸ್. ಇದು ನ್ಯೂ ಶೇಪ್ ಅಲ್ಟೀಸ್. ಇದು ಕೊರೋಲಾ ಇಲ್ಲ, ಇದು ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಟೀಸ್. ಇದರಲ್ಲಿ ನಿಮಗೆ ಯಾವುದು ಫೀಚರ್ ಮಿಸ್ ಆಗಲ್ಲ ಅಂತ ಇಲ್ಲ. ಅಲ್ಟೀಸ್ ಒಳಗಡೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ ಇದು. ಟೊಯೋಟಾ ಒಳಗಡೆ ಟೊಯೋಟಾ ಇಂಜಿನ್ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ, ಎಲ್ಲರಿಗೆ ಗೊತ್ತಿರಬಹುದು. ಪರ್ಫಾರ್ಮೆನ್ಸ್ ಅಂದರೆ ಟೊಯೋಟಾ ನಂಬರ್ 1 ಇಂಜಿನ್ ಒಳಗಡೆ ಈ ಗಾಡಿ. ಟೊಯೋಟಾ ಅಲ್ಟೀಸ್ ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ. ಎಲ್ಲ ಪೌಂಡೋ ಫಸ್ಟ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಬರುತ್ತೆ. 2009 ಮಾಡಲ್ ವೆಹಿಕಲ್, 80,000 ನೋಡಿದೆ. ಇನ್ನೊಂದು 0 ಆ್ಯಡ್ ಮಾಡ್ಕೊಳ್ಳಿಕ್ಕೆ ಮುಂದೆ 8 ಲಕ್ಷ ತನಕ ಓಡುತ್ತೆ. ಅದು ನಂದು ಚಾಲೆಂಜ್ ಇದು ಗಾಡಿದು. ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ. ಈ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ ನಿಮ್ಮ ಇಷ್ಕರಿಗೆ? ಡೈರೆಕ್ಟಾಗಿ ಬನ್ನಿ ಅಲ್ಫಾ ಕಾರ್ಸ್ಗೆ, 2,80,000 ಕೊಡ್ತೀನಿ ಸರ್. ಸರ್ ಹೋಂಡಾ ಅಮೇಜ್ ಮಾತಾಡಿ ಸುಸ್ತಾಗ್ಬಿಡ್ತಾ ಇದ್ದೀನಿ, ನಿಲ್ಲಕ್ಕೆ ಆಗ್ತಾ ಇಲ್ಲ. ನಮ್ಮ ವೀಕ್ಷಕರು ಬೇಜಾರಾಗ್ಬಿಡ್ತಾರೆ ನನ್ನ ವೀಡಿಯೋನಲ್ಲಿ ಸೆಂಟರ್ನಲ್ಲಿ ಸ್ಕಿಪ್ ಮಾಡಿಬಿಟ್ರೆ. ಅದಕ್ಕೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಶಂಶುದ್ದೀನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗಮನಿಕೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೇಜ್ ತರ್ತಾ ಇದ್ದೀನಿ. ಹೋಂಡಾ ಅಮೇಜ್ 2014 ಮಾಡಲ್ದು. ಎಲ್ಲ ಹೋಂಡೋ ಫಸ್ಟ್ ಸ್ಟೇರಿಂಗ್, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಬರುತ್ತೆ. ಏನು ಹೋಂಡಾ ಅಮೇಜ್, ಹೋಂಡಾ ಸಿಟಿ ಇಂಜಿನ್ ಬರೋದು. ಯಾವ ಇಂಜಿನ್? ಹೋಂಡಾ ಸಿಟಿ ಇಂಜಿನ್ ಬರೋದು. ಎಷ್ಟು ಹೇಳಿ ಪ್ರೈಸ್? ಮಾರ್ಕೆಟ್ನಲ್ಲಿ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 14 ಮಾಡಲ್ 4.5 ಲಕ್ಷ. ನಮ್ಮ ಹತ್ರ ಬನ್ನಿ 3.5 ಲಕ್ಷ ಕೊಡೋಣ. ಡೈರೆಕ್ಟ್ ಬನ್ನಿ ಬೇಗ ಬನ್ನಿ ಬರ್ತಾ ಇರಿ ಸರ್. 2015 ಮಾಡಲ್ ಸಿಂಗಲ್ ಓನರ್ ನ್ಯೂ ಶೇಪ್ ತರಿಸಿ ಸರ್. ಗಾಡಿ ಶೇಪ್ ತರಿಸಿ ಸರ್. LED ಹೆಡ್ ಲ್ಯಾಂಪ್ಸ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್ ಎಲ್ಲ ಬರುತ್ತೆ. ಎಲ್ಲ ಗಾಡಿ ತುಂಬ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವ ಗಾಡಿ ಇದು. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ವಿತ್ 4.0 ಪೋಸ್ಟಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುವ ಗಾಡಿ. 15 ಮಾಡಲ್ದು. ಮಾರ್ಕೆಟ್ನಲ್ಲಿ ಯಾರು ಕೊಡೋಕ್ಕೆ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ, ಏನೂ ಇಲ್ಲ. ಬರೀ 5.5 ಲಕ್ಷಕ್ಕೆ ಸಿಂಗಲ್ ಓನರ್ 15 ಮಾಡಲ್ದು ಒಳ್ಳೆ ಫ್ಲೂಡಿಗೆ ಕೊಡೋಣ. ಸರ್ ನಮಗೆ ಒಂದು ಹೋಂಡಾ ಸಿಟಿ ಬೇಕು ಸರ್, ನ್ಯೂ ಶೇಪ್ ಬೇಕು ಸರ್, ಕಮ್ಮಿ ಬಜೆಟ್ನಲ್ಲಿ ಬೇಕು. ಬನ್ನಿ ಅಲ್ಫಾ ಕಾರ್ಸ್ಗೆ. ನ್ಯೂ ಶೇಪೇ ಕೊಡೋಣ, ಹೊಸ ಗಾಡಿನೇ ಕೊಡೋಣ. ತುಂಬ ಜಬರ್ದಸ್ತ್ ಇರುವ ಕಮ್ಮಿ ಬಜೆಟ್ನಲ್ಲಿನೂ ಕೊಡೋಣ. 2009 ಮಾಡಲ್ದು ಹೋಂಡಾ ಸಿಟಿ. ಯಾವ ಮಾಡಲ್ ಹೋಂಡಾ ಸಿಟಿ ಹೇಳಿ? 2009 ಮಾಡಲ್ದು ಹೋಂಡಾ ಸಿಟಿ. ಎಲ್ಲ ಫ್ಯೂಚರ್ ಇದೆ. 4.0 ಪೋಸ್ಟ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾಗ್ ಸ್ಟೇರಿಂಗ್ ಬಂದ್ಬಿಟ್ಟು ಎಲ್ಲ ಫ್ಯೂಚರ್ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟಾಗಿ ಮಾರ್ಕೆಟ್ನಲ್ಲಿ 3.5 ಲಕ್ಷ ಅಂತ ಕಮ್ಮಿ ಇಲ್ಲ, 2.80ಗೆ 2,80,000 ಕೊಡ್ಬಿಡೋಣ. ಬನ್ನಿ ಟಾಟಾ ಬೋಲ್ಟ್ ಕೊಡೋಣ ನಿಮಗೆ. ಬೋಲ್ಟ್ ಅಂದರೆ ನೆಟ್ ಬೋಲ್ಟ್ ಅಂತ ತಿಳ್ಕೊಂಡಿರ್ತೀರಾ ನೀವು ಸರ್. 2015 ಮಾಡಲ್ ಸಿಂಗಲ್ ಓನರ್ ಟಾಟಾ ಬೋಲ್ಟ್ ಎಲ್ಲ ವಿತ್ ಪೊಂಡೋ ಫಸ್ಟ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 15 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. 15 ಮಾಡಲ್ ಸರ್. 0 ಡೌನ್ ಪೇಮೆಂಟ್ನಲ್ಲಿ ಕೊಡ್ತೀನಿ. ಅದು ಸಿಂಗಲ್ ಓನರ್. ಬರೀ 3 ಲಕ್ಷಗೆ 15 ಮಾಡಲ್ ಸಿಂಗಲ್ ಓನರ್ ಟಾಟಾ ಬೋಲ್ಟ್ ಕೊಡ್ತೀನಿ ಸರ್.